ಕೋಗಿಲು ಲೇಔಟ್ನಲ್ಲಿ ಬುಲ್ಡೋಜರ್ಸ್ ಗರ್ಜಿಸಿದ ರೀತಿಯಲ್ಲಿ ಇವತ್ತು ಮತ್ತೆ ನಗರದ ಥಣಿ ಸಂದ್ರದಲ್ಲಿ ಸದ್ದು ಮಾಡಿವೆ. ಬಿಡಿಎ ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಆರೋಪಿಸಿ ಮನೆಗಳನ್ನು ನೆಲಸಮ ಮಾಡಿದ್ದಾರೆ. ಸ್ಥಳೀಯರು ಮಾತ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇದರ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೆಂಗಳೂರಿನಲ್ಲಿ ಮತ್ತೆ ಗರ್ಜಿಸಿದ ಬುಲ್ಡೋಜರ್ಸ್. ಕೋಗಿಲು ಬಳಿಕ ಥಣಿಸಂದ್ರದಲ್ಲಿ ಆಪರೇಷನ್ ಒತ್ತುವರಿ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಬುಲ್ಡೋಜರ್ಸ್ ಗರ್ಜಿಸಿದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈ ಘಟನೆ ಬೆನ್ನಲ್ಲೇ ನಗರದಲ್ಲಿ ಇಂದು ಕೂಡ ಬುಲ್ಡೋಜರ್ಸ್ಗಳ ಸದ್ದು ಕೇಳಿ ಬಂದಿದೆ. ಇಂದು ಬೆಳ್ಳಂಬೆಳಗ್ಗೆ ನಗರದ ಥಣಿಸಂದ್ರದಲ್ಲಿ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ರು. ಬುಲ್ಡೋಜರ್ಸ್, ಟೀಪರ್, ಪೊಲೀಸ್ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕಾರ್ಯಾಚರಣೆಗೆ ಮುಂದಾಗಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಜಾಗದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂಬುದು ಬಿಡಿಎ ಆರೋಪ. ಕೆಆರ್ಪುರಂ ಹೋಬಳಿಯ ಸರ್ವೆ ನಂಬರ್ 78/1 ಮತ್ತು 78/2ರಲ್ಲಿ ಬೆಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸುಮಾರು 2 ಎಕರೆ ಜಾಗ ಇದೆ ಎಂಬುದು ಬಿಡಿಎ ವಾದ. ಆಪರೇಷನ್ ಒತ್ತುವರಿಯಲ್ಲಿ ಸುಮಾರು 50-60 ಜನ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆಂದು ಆರೋಪಿಸಿ ಸ್ಥಳೀಯರ ಕಣ್ಮುಂದೆಯೇ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಇನ್ನು ಕಾರ್ಯಾಚರಣೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ನಮ್ಮ ಮನೆಗಳೇ ನೆಲಸಮ ಆಗಿದೆ, ಏನೋ ನಾವು ಜೀವನ ಮಾಡೋದಿಲ್ಲ ಅಂತ ಪ್ರಶ್ನಿಸ್ತಾ ಇದ್ದಾರೆ. ತುಂಬಾ ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿದ್ವಿ ಸರ್. ಅದು ಬಿಟ್ಟರೆ ನಮ್ಗೆ ಯಾವ್ದು ಗತಿ ಇಲ್ಲ. ಮಕ್ಕಳಿಲ್ಲ, ಚಿಕ್ಕವರು ಇದ್ದಾರೆ, ನಮ್ಮ ಮನೆಯವರು ಸತ್ತೋಗರು ಸರ್. ಆ ಥರ ಮೋಸ ಮಾಡಬೇಡಿ ಸರ್. ನಾ ಜೀವ ಬೇಕಂದ್ರೆ ಬಿಟ್ಬಿಡ್ತೀನಿ ಸರ್. ಮನೆ ಮಾತ್ರ ಬಿಡಲ್ಲ ಸರ್. ನಾವು ಮನೆ ಕಟ್ಟಿ 13 ವರ್ಷ ಆಯಿತು ಸರ್. ಮನೆ ಕಟ್ಟಿ ಅವ್ರ ಹತ್ರನೇ ಜಾಗ ಇಸ್ಕೊಂಡು ಮುತ್ತು ಅವ್ರ ಹತ್ರ ತಗೊಂಡು 25 ವರ್ಷ ಆಯಿತು ಸರ್. మేము ತಗೊಂಡು ತುಂಬ ಕಷ್ಟಪಟ್ಟು ಕೂಲಿ ಮಾಡಿ ಇವಾಗ ಹೋಟ್ಲ್ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದೀನಿ ಸರ್. ನನಗೆ ಗೊತ್ತಿಲ್ಲ ಇಷ್ಟು ಅನ್ಯಾಯ ಆಗಿದ್ದು. ಬೇಡ ಸರ್, ಆ ಥರ ಮಾಡಬೇಡಿ. ಇಷ್ಟ ಕೊಟ್ಬಿಡಿ, ಸಾಯ್ತೀವಿ ನಾವು. ಲಾಯರ್ಗೆ ಅವನಿಗೆ ಅಳುದು ಸಾಕಾಯ್ತು. ಕಡೆಗೆ ಈ ಥರ ಮಾಡಿಬಿಟ್ಟ ನನ್ನ ಮಗ. ಅವನ ಮನೆ ಚೆನ್ನಾಗಿರುತ್ತ, ನಮ್ಮ ಹೊಟ್ಟೆ ಹೆಂಗುರಿತ ಹಂಗೆ ಹೋಗ್ತಾನ ಅವನು. ಆಯ್ತಪ್ಪ, 20 ವರ್ಷ 25 ವರ್ಷ ಇದ್ದೋ ಇಲ್ಲಿ. 25 ವರ್ಷ ಏನು ಕೊಟ್ಟಿಲ್ಲ ನನ್ನ ಮಗ. ಅವನ ಮನೆ ಹಾಳ ಹೋಗ, ಅವನ ಮಕ್ಕಳು ಅವನು ಚೆನ್ನಾಗಿರ್ತಾನ. ಇಂಥ ಬಡವರು ಹೊಟ್ಟೆ ಉರಿಸಿದ್ರೆ. ಆಪರೇಷನ್ ಒತ್ತುವರಿಯಲ್ಲಿ ಭಾರಿ ಹೈಡ್ರಾಮಾ. ಮನೆಯಲ್ಲಿದ್ದ ಬೆಳ್ಳಿ ಬಂಗಾರ ಅಂಗಮಾಯ. ಮನೆ ಧ್ವಂಸಕ್ಕೆ ಹಾರ್ಟ್ ಅಟ್ಯಾಕ್, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಏನು ಮನೆ ಧ್ವಂಸ ಮಾಡಿದ ವಿಚಾರ ಕೇಳ್ತಾ ಇದ್ದಂತೆ ಥಣಿಸಂದ್ರದ ನಿವಾಸಿ ಶಕೀಲಾ ಬಾನುಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸದ್ಯ ನಗರ ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯು ವಾರ್ಡ್ನಲ್ಲಿ 65 ವರ್ಷದ ಶಕೀಲಾ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಬೆಳ್ಳಂಬೆಳಗ್ಗೆ ಬಂದ ಅಧಿಕಾರಿಗಳು ಮನೆ ಧ್ವಂಸ ಮಾಡಲು ಪ್ರಾರಂಭಿಸಿದ್ರು. ಮನೆಯಲ್ಲಿರೋ ವಸ್ತುಗಳನ್ನ ಹೊರಗೆ ತೆಗೆದುಕೊಳ್ಳಲು ಅವಕಾಶ ನೀಡಲಿಲ್ಲ. ಮನೆಯಲ್ಲಿದ್ದ ಬೆಳ್ಳಿ ಆಭರಣ ಸುಮಾರು 1,50,000 ರೂಪಾಯಿ ನಗದು ಕಣ್ಮರೆಯಾಗಿದೆ ಅಂತ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಮೊನ್ನೆ ಒಬ್ರು ಆಫೀಸರ್ ಬಂದ್ಬಿಟ್ಟು ಈ ಥರ ನೋಡಿಕೊಂಡು ಡೆಮಾಲಿಷ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಾವು ಇರಲಿಲ್ಲ ಮನೆಯಲ್ಲಿ. ನಮ್ಮಮ್ಮ ಇದ್ರು. ಅವ್ರು ಕೇಳಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಬಂದು ಅವ್ರು ಇವಾಗ ಜಯದೇವ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗವ್ರೆ. ಹಾರ್ಟ್ ಅಟ್ಯಾಕ್ 2 ಸಲ ಬಂದ್ಬಿಡ್ತು. ಹಾರ್ಟ್ ಅಟ್ಯಾಕ್ ಮೇಜರ್. ಅವರು ತುಂಬ ಕ್ರಿಟಿಕಲ್ ಆಗಿದ್ದಾರೆ. ಇವಾಗ 65 ವರ್ಷ ಸರ್ ಅವ್ರಿಗೆ. ಆ ಥರ ಪರಿಸ್ಥಿತಿ ಅದು ನೋಡಿ. ನಮ್ಮ ಮಗನೂ ಇಲ್ಲೇ ಇದ್ದಾನೆ ನೋಡಿ. ಈ ಥರ ಆಗಿದ್ದೀವಿ. ನಿಂತ್ಕೊಂಡಿದ್ದೀವಿ ಮೇನ್ ರೋಡಲ್ಲಿ ನಿಂತ್ಕೊಂಡಿದ್ದೀವಿ ಸರ್. ಒಬ್ಬ ನಾನು ಕಾಂಗ್ರೆಸ್ ಕಾರ್ಯಕರ್ತ ಆಗಿ ವೇಸ್ಟ್ ಸರ್. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮಗೆ ಮುಸ್ಲಿಮ್ಸ್ ಅವ್ರು ದ್ರೋಹ ಮಾಡೋರು ಸರ್. ಖಂಡಿತವಾಗ್ಲೂ ನಮಗೆ ಚುಚ್ಚೋರು ಸರ್. ನಮ್ಮ ಬೆನ್ನಿಗೆ ಚುಚ್ಚೋರು ಸರ್. ದೇವನಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಮಿಸ್ಸಸ್ ಫೋನ್ ಮಾಡುವಾಗ ನಾನು ಬಂದಿದ್ದೀವಿ. ಅಲ್ಲಿ ಬಂದು ನೋಡಿದೆ ಟಿವಿ ಒಳಗಡೆ ಕಾಸೆಲ್ಲ ಹಾಕಿದ್ದು. ಅವರು ಜಿಬ್ಬು ಓಪನ್ ಮಾಡಿಬಿಟ್ಟು ಪರ್ಸಿಂದ ಕಾಸೆಲ್ಲ ಎತ್ಕೊಂಡಿದೆ. ಇದು ಸಿಲ್ವರ್ ಎಲ್ಲ ಎತ್ಕೊಂಡಿದೆ, ಗೋಲ್ಡ್ ಎತ್ಕೊಂಡು 1.5 ಲಕ್ಷ ಎಲ್ಲ ಸೇರಿ 1.5 ಲಕ್ಷದ್ದು. ಅದು 10,000 ರೂಪಾಯಿ ಕ್ಯಾಶ್ ಹೋಗಿದೆ. ಎಲ್ಲ ಹೋಗಿದ್ದಾರೆ ಅದು ಮನೆಯಿಂದ. ನನ್ನ ಮನೆಯಲ್ಲಿ ಹ್ಯಾಂಡಿಕ್ರಾಫ್ಟ್ ಮಕ್ಕಳು ಅವ್ರು ಬಂದು ಆಚೆ ತಳ್ಳಿಬಿಟ್ಟು ಅಲ್ಲಿ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಅವ್ರು ಯಾರು ಪೊಲೀಸವರು ಹೋಗಿದ್ದಾರೆ ನೋಡಿದ್ದಾರೆ, ಅವರೇ ಕೊಡಬೇಕು ನಮಗೆ. 1.5 ಲಕ್ಷ ಗೋಲ್ಡು ಸಿಲ್ವರ್ ಸೇರಿ 1.5 ಲಕ್ಷ 10,000 ಕ್ಯಾಶು. ಅದು ಅವರೇ ಕೊಡಬೇಕು. ಯಾರು ನೋಡೋಕೆ ಹೋಗಿದ್ದಾರೆ ಅವರೇ ಕೊಡಬೇಕು ನಮಗೆ.
ವಿವಿಧ ಪ್ರಾಧಿಕಾರಗಳಿಗೆ ಸಂಬಂಧಪಟ್ಟ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಅಧಿಕಾರಿಗಳು ತೆರವು ಮಾಡುತ್ತಿದ್ದಾರೆ. ಆದರೆ ಜಾಗಕ್ಕೆ ಸಂಬಂಧಪಟ್ಟ ದಾಖಲೆ, ಆಧಾರ್ ಕಾರ್ಡ್, ವೋಟರ್ ಐಡಿಗಳನ್ನ ಅಲ್ಲಿನ ನಿವಾಸಿಗಳು ಹೊಂದಿರುತ್ತಾರೆ. ಮನೆ ಕಟ್ಟಿಕೊಳ್ಳುವಾಗ ಅಧಿಕಾರಿಗಳು ಏನ್ ನಿದ್ದೆ ಮಾಡ್ತಿದ್ರ? ಮನೆ ಕಳೆದುಕೊಂಡವರ ಮುಂದಿನ ನಡೆ ಏನು ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ. ಸಂಗಮೇಶ್ ಮೇತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.